ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂತಾ ಕ್ರಿಯೇಷನ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಒಂದು ಕುಚ್ಚ ಹಾಕೋಣ ಅಂತ ಸೀರೆ ತಗೊಂಡಿದ್ದೀನಿ. ನೋಡಿ ತೋರಿಸ್ತೀನಿ. ಈಗ ಇಲ್ಲಿ ನಾನು ದಾರ ಸುತ್ತಾ ಇದ್ದರೆ ನಮ್ಮ ಕ್ಯಾಟ್ ಬುಜ್ಜು ಕುತ್ಕೊಂಡು ನೋಡ್ತಾ ಇದೆ ಏನು ಮಾಡ್ತಾಯಿದ್ದೀನಿ ಅಂತ. ಆ ಸೌಂಡ್ ಬರ್ತಾ ಇದೆಯಲ್ಲ, ಅದಕ್ಕೆ ಅದು ಕುತ್ಕೊಂಡು ನೋಡ್ಕೊಂಡಿದೆ. ಏನು ಬುಜ್ಜು, ಏನು ನೋಡ್ತಾ ಇದ್ದೀಯ ನೀನು? ನೀನು ಕುಚ್ಚಾಕ್ತೀಯಾ? ನೀನು ಕುಚ್ಚಾಕ್ತೀಯನೋ ಬುಜ್ಜು? ನೋಡ್ಕೊಂಡು ಕೂತಿದೆ. ಅದಕ್ಕೇನಾದರೂ ಸೌಂಡ್ ಬಂದರೆ ಸಾಕು, ಬಂದು ಕುತ್ಕೊಂಡು ನೋಡ್ತಾ ಇರುತ್ತೆ. ಈಗ ನಾನು ದಾರ ಹೇಗೆ ಸುತ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಒಂದು ಚೇರ್ ತೊಗೊಂಡ್ಬಿಟ್ಟು ಒಂದು ಕಲರ್ 2 ಟೈಮ್ಸು 4 ಕಾಲು ಇದೆಯಲ್ಲ, ಆ 4 ಕಾಲು ಸುತ್ತು ಕಟ್ಬಿಟ್ಟು ನಿಮ್ಗೆ ಎಷ್ಟು ಎಳೆ ಬೇಕೋ, ಇಲ್ಲ 100 ಬೇಕೋ, 80 ಬೇಕೋ, ಸಣ್ಣ ಬೇಕೋ, ದಪ್ಪ ಬೇಕೋ ಅನ್ನೋ ಥರ ಸುತ್ಕೊಂಡು ಚೇರಿಗೆ 2 ಟೈಮ್ ಸುತ್ಕೊಂಡ್ರೆ ಒಂದು ಕಲರು, ಇನ್ನೊಂದು ಕಲರ್ ಇನ್ನೊಂದು 2 ಟೈಮ್, 4 ಸ್ಯಾರಿ ಸುತ್ಕೊಂಡ್ರೆ ಸಾಕು, ಒಂದು ಸ್ಯಾರಿ ಫಿನಿಶ್ ಆಗಿಬಿಡುತ್ತೆ. ಈಗ ಸ್ಯಾರಿ ಎಲ್ಲ ರೆಡಿಯಾಗಿ ಕ್ಯಾಟನ್ನು ನಮ್ಮ ಬುಜ್ಜು ನೋಡಿ ಆಚೆ ಹೋಗ್ಬೇಕಂತೆ ಕರೀತಾ ಇದೆ. ನನ್ನ ಕುಚ್ಚಾಕೋಣ ಅಂತ ಕುತ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಬೇಕು ಬಾ ನನ್ನನ್ನು ಆಚೆ ಬಿಡು ಅಂತ ಕರೀತಾ ಇದೆ. ಏನು ಬುಜ್ಜು, ಏನು ಹಾಂ, ಆಚೆ ಹೋಗ್ಬೇಕಾ ನೀನು? ಬಿಡ್ಲಾ ನಿನ್ನ? ಬಾ. ಹೋಗು. ಈಗ ನಾವು ಕುಚ್ಚಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾರಿ ರೆಡಿ ಇದೆ. ಈಗ ಕುಚ್ಚಾಕಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಯಾರಿ ರೆಡಿ ಇದೆ, ಮತ್ತು ದಾರನೂ ರೆಡಿ ಇದೆ. ದಾರ ಸುತ್ತಿಟ್ಕೊಂಡಿದ್ದೀನಿ. ದಾರ ಹೆಂಗೆ ಸುತ್ತೋದು ಅಂತ ನಾನೆಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಈಗ 2 ಕಲರ್ ತೊಗೊಂಡಿದ್ದೀನಿ ಸ್ಯಾರಿಗೆ. ಸ್ಯಾರಿ ಕಲರ್ ಒಂದು, ಸ್ಯಾರಿ ಕಲರ್ ಒಂದು, ಮತ್ತು ಒಂದು ಪಲ್ಲು ಕಲರ್, ಇವೆರಡು ಸೇರಿ ಕುಚ್ಚು ರೆಡಿ ಮಾಡೋಣ ಈಗ. ಮತ್ತು ಇದು ಕಾಪರ್ ಜರಿ ಇರೋದ್ರಿಂದ ನಾನು ಕಾಪರ್ ಜರಿ ತೊಗೊಂಡಿದ್ದೀನಿ. ನಿಮಿಷ, ಇದನ್ನು ನಾನು ಒಂದು 6 ಎಳೆ ತೊಗೊಂಡಿದ್ದೀನಿ. 6 ಎಳೆ ತೊಗೊಂಡಿದ್ದೀನಿ. ಇನ್ನು ಹತ್ರ ತೋರಿಸ್ತೀನಿ. 6 ಎಳೆ ತೊಗೊಂಡಿದ್ದೀನಿ. ಮತ್ತು ಒಂದು ಸೀಸರು, ಇದೊಂದು ದಬ್ಲ ಅಂತಾರೆ. ಇದನ್ನು ಏನಕ್ಕೆ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ತೋರಿಸ್ತೀನಿ ನಾನು. ನೋಡಿ, ಇದು ಕಾಪರ್ ಜರಿ. ಯಾಕಂದರೆ ಇದು ಪಲ್ಲು ಎಲ್ಲ ಬಾರ್ಡ್ರ್ ಎಲ್ಲನೂ ಕಾಪರ್ ಇರೋದ್ರಿಂದ, ಪಲ್ಲು ಎಲ್ಲ ಇದೇ ಕಲರ್ ಇರೋದ್ರಿಂದ ನಾನು ಈ ಕಲರ್ ತೊಗೊಂಡಿದ್ದೀನಿ. ಮತ್ತು ಇಷ್ಟು ಐಟಮ್ ನೋಡಿ. ಈ ದಾರ ರೆಡಿ, 2 ಕಲರ್ ದಾರ ರೆಡಿ, ಮತ್ತು ಕಾಪರ್ ಜರಿ, ಮತ್ತು ಇದು ನಾನು 6 ಎಳೆ ತೊಗೊಂಡಿದ್ದೀನಿ ಇದು ಕುಚ್ಚು ಕಟ್ಟೋಕ್ಕೆ ನೋಡಿ. ಮತ್ತು ಇದು ದಬ್ಳ ಒಂದು ತೋರಿಸ್ತೀನಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ. ಮತ್ತು ಇದು ಒಂದು ಟ್ರಿಮ್ಮರ್ ಆದರೂ ಯೂಸ್ ಮಾಡ್ಬೋದು, ಇದಾದರೂ ಯೂಸ್ ಮಾಡ್ಬೋದು. ನಾನು ಇದು ಶಾರ್ಪ್ ಇದೆ ಅಂತ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ರೆಡಿ ಇದೆ. ಈಗ ನಾವು ಕುಚ್ಚಾಕಕ್ಕೆ ಈ ಕಡೆಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈ ಸ್ಯಾರಿ ಉದ್ದಕ್ಕೇನೂ ಹಾಕ್ಬೋದು. ನಾನೀಗ ಇದನ್ನು ಆಫ್ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಈ ಥರ ನಮಗೆ ಆ ಲೆಂತಿ ಇದ್ದರೆ ಏನೋ ಇದ್ರ ಥರ ಅನಿಸುತ್ತೆ, ಲಾಂಗ್ ಅನಿಸುತ್ತೆ. ಅದಕ್ಕೆ ಈಗ ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಏನಾದರೂ ಭಾರ ಇಡ್ಬೋದು. ಮೇಲೆ ಏನಾದರೂ ಭಾರ ಇಟ್ಬಿಟ್ಟು
ಆಯಿತಾ. ಈಗ ನೀವು ಇಲ್ಲಿ ಎಳಿಬೇಕಂದ್ರೆ ಮತ್ತು ನಾವು ಕುಚ್ಚಕ್ಕೆ ಹಿಂಗೆ ಎಳಿತೀವಲ್ಲ ಆವಾಗ ಹಿಂಗೆ ಬರ್ತಾ ಇರುತ್ತೆ. ಅದರಿಂದ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನಾವು ಈ ಥರ ಏನಾದರೂ ವೆಯ್ಟ್ ಇದನ್ನ ಮೇಲೆ ಇಟ್ಬಿಟ್ಟು ಮತ್ತು ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಇದು ಪಲ್ಲುವಿಂದ ನಾನು ಸೀದಾ ಇದು ಈ ಥರ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ, ಈಗ ನಾನು ಇಟ್ಕೊಳ್ಳೋಣ. ಈಗ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಈ ಪಲ್ಲುನಲ್ಲಿ ಈ ಕಲರ್ ಇರೋದ್ರಿಂದ ನಾನು ಫಸ್ಟಿಗೆ ಸ್ಯಾರಿ ಕಲರ್ ತೊಗೊಳ್ತೀನಿ. ಸ್ಯಾರಿ ಕಲರ್ ತೊಗೊಂಡು ಇದು ಸ್ಯಾರಿ ಕಲರ್. ಆಮೇಲೆ ಈ ದೊಡ್ಡ ಸೂಜಿ ಅಥವಾ ದಬ್ಳನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಕಾರ್ನರ್ ಇದೆ ನೋಡಿ, ಈ ಕಾರ್ನರಲ್ಲಿ ನೀವು ಎಷ್ಟೇ ಇದು ಮಾಡಿದ್ರು ಹೋಗಲ್ಲ. ಆವಾಗ ಈ ದೊಡ್ಡ ದಬ್ಳ ತೊಗೊಂಡು ಈ ಥರ ಫಸ್ಟು ಹೋಲ್ ಮಾಡ್ಕೊಳ್ಳಿ. ಏನು ಹೋಲಾಗ್ಬಿಟ್ಟಲ್ಲ, ತುಂಬ ಹೋಲಾಗ್ಬಿಡುತ್ತಲ್ಲಪ್ಪ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮತ್ತೆ ನಾವು ಅದರೊಳಗಡೆ ಫೀಲ್ ಮಾಡ್ತೀವಲ್ಲ, ಈ ಥರ ಮಾಡಿಕೊಂಡು ಮತ್ತು ಈ ಥರ ರಿಮೂವ್ ಮಾಡಿ ಈ ಥರ ಹೋಲ್ ಫಸ್ಟೇ ಮಾಡಿಕೊಂಡು ನೋಡಿ ಈ ಥರ ಹೋಲಾಗಿದೆ ನೋಡಿ, ಈ ಥರ ಹೋಲ್ ಮಾಡಿ. ಈಗ ಸ್ಯಾರಿ ಫಿನಿಶ್ ಆಗ್ತಾಯಿದೆ. ಈಗ ಲಾಸ್ಟ್ ಸ್ಟೇಜು ಇನ್ನೊಂದು 4-5 ಕುಚ್ಚು ಹಾಕಿದ್ರೆ ಸ್ಯಾರಿ ಕಂಪ್ಲೀಟ್ ಆಗುತ್ತೆ ನೋಡಿ. ಫಸ್ಟು ಕೆಳಗಡೆಯಿಂದ ಅದು ದಬ್ಳದಲ್ಲಿ ಹೋಗಿಲ್ಲ ಅಂದರೆ ದಬ್ಳದಲ್ಲಿ ಇಲ್ಲ ದೊಡ್ಡ ಸೂಜಿಯಿಂದ ಹೋಲ್ ಮಾಡಿಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ದಾರ ತಗೋಬೇಕು ನೋಡಿ. ಈ ಥರ ತಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಡ್ಕೋಬೇಕು. ಹಿಡ್ಕೊಂಡು ನಾಟ್ ಹಾಕಿ ಅದಕ್ಕೆ ಜರಿ ದಾರದಿಂದ ಕಟ್ಟಬೇಕು. ನಿಮಗೆ ಉದ್ದ ಬೇಕು ಅಂದರೆ ಉದ್ದ, ಇಲ್ಲ ಅಂದರೆ ತುಂಬ ಚಿಕ್ಕದು ಅಂದರೆ ಚಿಕ್ಕದು. ನಾನು ಇಲ್ಲಿ ಕಸ್ಟಮರ್ ಚಿಕ್ಕದು ಕೇಳಿರೋದ್ರಿಂದ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇನ್ನೊಂದು 4-5 ಹಾಕಿದ್ರೆ ಸ್ಯಾರಿ ಫಿನಿಶ್ ಆಗುತ್ತೆ. ಫುಲ್ ಸ್ಯಾರಿ ನಾನು ತೋರಿಸ್ತೀನಿ ನೋಡಿ. ಈಗ ಮೇಲ್ಗಡೆಯಿಂದ ಹಚ್ಚಿಕೊಂಡು ಫಸ್ಟು ಮಧ್ಯದಲ್ಲಿ ತಗೋಬೇಕು ಕುಚ್ಚಲ್ಲಿ, ಮತ್ತು ಸೈಡಿಂದ ಲಾಕ್ ಮಾಡಿ ಒಂದು 2 ಟೈಮ್ಸ್ ಲಾಕ್ ಮಾಡಿ ಮತ್ತು ಮಧ್ಯದಲ್ಲಿ ಕಟ್ಟಿರೋದ್ರಿಂದ ನೋಡಿ ಆ ಥರ ತಗೋಬೇಕು. ತಗೊಂಡ್ರೆ ನೀವು ಗಂಟು ಹಾಕೋದು ಏನೂ ಇರಲ್ಲ, ಈಸಿಯಾಗಿ ನೋಡಿ ಒಳಗಡೆಯಿಂದ ಮೇಲ್ಗಡೆಯಿಂದ ಚುಚ್ಚಿ ಆ ದಾರದ ಹತ್ರನೇ ಬಂದುಬಿಡುತ್ತೆ. ಆಗ ನೀವು ಆ ಗಂಟು ಹಾಕೋ ಟೈಮೆಲ್ಲ ಹೊಡೆಯುತ್ತೆ. ಅಕಸ್ಮಾತ್ ನಿಮಗೆ ಮೇಲೆ ಈ ಜರಿ ದಾರ ಕಾಣಿಸ್ಬಾರ್ದು ಅಂದರೆ ನೀವು ಉಲ್ಟಾ ಅಂದರೆ ಹಿಂದ್ಗಡೆಯಿಂದ ನೋಡಿದ್ರೆ ಅದು ಕಾಣಿಸೋದೇ ಇಲ್ಲ, ಜರಿ ಕಾಣಿಸಲ್ಲ. 2 ಆಪ್ಷನ್ನು ನೀವು ಮಾಡ್ಕೋಬೋದು. ಆಗ ಸ್ಯಾರಿ ಉಲ್ಟಾ ಮಾಡ್ಕೊಂಡು ನೀವು ಉಲ್ಟಾ ಹಾಕ್ಬೋದು. ಆಗ ಹಿಂದ್ಗಡೆ ಹೋಗುತ್ತೆ, ಅದು ನಿಮಗೆ ಮುಂದ್ಗಡೆ ಕಾಣಿಸಲ್ಲ ನೋಡಿ. ಫ್ರೆಂಡ್ಸ್, ಈಗ ಸ್ಯಾರಿ ಫುಲ್ ರೆಡಿಯಾಗಿದೆ. ನಾರ್ಮಲ್ ಮನೆಯಲ್ಲೇ ಕೂತ್ಕೊಂಡು ಬರ್ದಿರೋ ಇರೋರು ಕೂಡ ನಾರ್ಮಲ್ ಕುಚ್ಚು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಅನಿಸುತ್ತೆ. ನೀವು ಆಗದಿರ ಹಾಕ್ಕೊಂಡ್ರೆ ಫಂಕ್ಷನ್ಗಳಿಗೆಲ್ಲ ಎಷ್ಟೇ ನೀವು ಗ್ರ್ಯಾಂಡಾಗಿದ್ದರೂ ಅದು ಸಿಂಪಲ್ ಅನಿಸ್ಬಿಡುತ್ತೆ. ಒಂದು ಚಿಕ್ಕದಾಗಿ ನೀವು ಈ ಥರ ಹಾಕ್ಕೊಂಡ್ರೆ ಅದು ತುಂಬ ಲುಕ್ ಎದ್ದು ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅದೇ ಸ್ಯಾರಿ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ನಿಮಗೆ ಫಸ್ಟು ಸ್ಯಾರಿ ಉಟ್ಟಿದಾಗ ಅದು ಪಲ್ಲುನೇ ನೋಡೋದು ತುಂಬ ಜನ. ನೀವು ಒಂದು ಲೇಯರ್ ಸ್ಯಾರಿ ಉಟ್ಕೊಂಡು ಹಿಂಗೆ ಇಟ್ಕೊಳ್ಳಿ ಮುಂದಕ್ಕೆ, ಆಗ ನಿಮಗೆ ಗ್ರ್ಯಾಂಡ್ ಲುಕ್ ಅನಿಸೋದು ಸ್ಯಾರಿ ಪಲ್ಲುನೇ. ಅದಕ್ಕೆ ನೀವು ಗ್ರ್ಯಾಂಡ್ ಟಚ್ ಕೊಟ್ಟು, ನಿಮಗೆ ತುಂಬ ಗ್ರ್ಯಾಂಡ್ ಬರಲ್ಲ ಅಂದರೂ ಸಿಂಪಲ್ಲಾಗಿ ಮಾಡ್ಕೋಬೋದು. ರೆಡಿಯಾಗಿದೆ. ಈಗ ಇದರ ಲುಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಸ್ಯಾರಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಸ್ಯಾರಿ ರೆಡಿಯಾಗಿದೆ.
ಎಷ್ಟು ಬ್ಯೂಟಿಫುಲ್ಲಾಗಿ ಸಿಂಪಲ್ ಸ್ಯಾರಿ ಆದರೂ ಗ್ರ್ಯಾಂಡ್ ಲುಕ್ ತೋರಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಇದನ್ನು ನೀವು ಪಾರ್ಟಿ ವೇರ್ಗೆ ಹಾಕ್ಬೋದು, ಮದುವೆಗಳಿಗೂ ಹಾಕ್ಬೋದು. ಗ್ರ್ಯಾಂಡ್ ಲುಕ್ ಅನಿಸುತ್ತೆ. ಸ್ಯಾರಿ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ಇನ್ನೂ ತುಂಬ ಡಿಸೈನ್ಗಳು ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.